ಚೆನ್ನವಕ್ಕ ಹಾ ಹೋಗಿ ಕೊಟ್ಟು ಬಂದೆ ನನ್ನ ಸೊಸಿಗೆ ಚಾನ. ಹ್ಞೂ ನಾಯಕ ಕೊಟ್ಟು ಬಂದೆ. ಪಾಪ ನಿನ್ನ ಸೊಸಿಗೇನ ಪುಂಡಿ ಸೊಪ್ಪಿನ ಪಲ್ಲೆ ಆಮೇಲೆ ರೊಟ್ಟಿ ಬಿಸಿ ತಿನ್ನಂಗೆ ಆಗೈತಂತ ಅದಕ್ಕೆ ಹೇಳಿನಿ. ಅಥವಾ ಹೋಗಿ ನಮ್ಮ ಹೊಲದಂತಲೇ ಇವ್ರ ಹೊಲ್ದಾಗ ಹಾಕ್ಯಾರ ಬರಮಪ್ಪರ ಹೊಲ್ದಾಗ, ಅದಕ್ಕೆ ಹೋಗಿ ಫ್ರೆಶ್ ಅಂದ್ ತಗೊಂಬಂದು ನಿಂಗೆ ಮಾಡ್ಕೊಡ್ತೀನಿ ಅಂತ ಹೇಳಿನಿ. ಮತ್ತೆ ಹೆಂಗೆ ಹೋಗ್ಲಾ ಬೇಡ ಏನ ನನ್ನ ಸೊಸಿಗೆ ಪುಂಡಿ ಸೊಪ್ಪಿನ ಪಲ್ಲೆ ರೊಟ್ಟಿ ತಿನ್ಬೇಕನ್ನಂಗಾಗೈತೆ. ಅಯ್ಯವ್ವ ಹೋಗ ಅಯ್ಯವ್ವ ಮೊದಲು ಹೋಗ. ಬಿಟ್ಟು ಹೋಗಿ ತಗೊಂಬಂದು ಇಬ್ರು ಸೇರಿ ಹೊಸನ ಬಡ ಬಡ ಮಾಡ್ಕೊಡ ಮಧ್ಯಾಹ್ನ ಊಟಕ್ಕೆ. ನೀ ಹೆಂಗೊಂದು ನಾಷ್ಟ ಮಾಡ್ಯಾವಲ್ಲ ಮಧ್ಯಾಹ್ನ ಊಟಕ್ಕೆ ಅನ್ನ ಮಾಡೋಣ ತಗೋ. ಯವ್ವ ಏನು ಒಳ್ಳೆಕದಿ ಅಯ್ಯವ್ವ, ಇಷ್ಟು ದಿವಸ ನೀನು ಏನೇನೋ ಅನ್ಕೊಂಡಿದ್ದು ಬಿಡ ಯವ್ವ ನಾವು ಓಣೆಗೆಲ್ಲ. ಯಾಕಂದ್ರೆ ನೀನು ನಮ್ಮ ಕುಟೆಗೆ ಹೇಳ್ತಿರ್ದಾಗೆಲ್ಲ ಜಗಾಡ್ಕೊಂತಾನೆ ಬಂದಿದ್ದಲ್ಲ. ನೀನು ಸೊಸಿ ನೀನು ಚಂದ ಇಟ್ಕೊಂತಾಳ ಸೊಸಿಗೂ ಹಂಗೆ ಮಾಡ್ತಾ ಅಂತ ಅನ್ಕೊಂಡಿದ್ವಿ. ಆದ್ರೆ ನೀನು ಸೊಸಿ ನಡೆಸ್ಕೊಳ್ಳೋದು ನೋಡಿದ್ರೆ ಯವ್ವ ಸೊಸಿ ಪುಣ್ಯ ಮಾಡಳು ಅಥವಾ ನೀನು ಒಳ್ಳೆತನೋ ಏನು ತಿಳಿವಲ್ತು. ಯಾರ ಹಂಗೇನಿದ್ರೆ ಇರ್ಲಿ ಬಿಡು ಅಂತಿದ್ರು ನೋಡು. ಈ ಕೆಲಸ ಮಾಡೋದ್ಬಿಟ್ಟು ಅಂತರ ಕಳ್ಸಿ ಅಂತಿದ್ದಿ. ಚಲೋ ಬಿಡವ ನೀನಂತಕಿ ಅತ್ತಿ ಸಿಗ್ಬೇಕು ನೋಡಿ ಎಲ್ಲರಿಗೂ. ಏ ಅಲ್ಲಲೇ ಪ್ರೇಮಿ ಪಾಪ ಆಕಿ ಸಿಟಿಯಾಗಿದ್ದಕ್ಕೆಲ್ಲ ಈ ಹಳ್ಳ್ಯಾಗ ಹಿಂಗ ಪುಂಡಿ ಸೊಪ್ಪಿನ ಪಲ್ಯ ಅವೆಲ್ಲ ತಿನ್ಬೇಕನ್ನ ಆಸೆ. ಅಲ್ಲಿ ಎಲ್ಲಿ ಸಿಗಬೇಕು, ಯಾವಾಗ ಸಿಕ್ಕಿರ್ತೈತೆ ಸಿಗುತ್ತೋ ಇಲ್ಲೋ ಯಾರಿಗೆ ಗೊತ್ತು. ಮತ್ತೆ ಇಲ್ಲೆಲ್ಲ ಪುಂಡಿ ಸೊಪ್ಪು ನಮ್ಗನ ಎಲ್ಲ ಕಡೆ ಬೆಳೆದಿರ್ತೀವಿ ತಿಂತೀವಿ, ಅದು ನಮಗೆ ಬಿಟ್ಟದ್ದು ಅದೇ ನಮ್ಗೇನು ಗೊತ್ತಿಲ್ಲಾರ್ದನ. ಅದಕ್ಕೆ ಪಾಪ ಆಸೆ ಪಟ್ಟೈತೆ ನನ್ನ ಸೊಸಿ. ಹೋಗಿ ತುಂಬ ಹೋಗು ಚಲೋತ್ನಾಗೆ ಮಾಡಿ ಆಕಿ ಇಷ್ಟ ಆಗಂಗೆ ಮಾಡಿ ತಿನ್ಸನ್ ತಗೋ. ಆ ತಂಗಿದ್ರೆ ಹಿಂಗೆ ಹೋಗಿ ಹಿಂಗೆ ತೊಗೊಂಬಂದ್ಬಿಡ್ತೀನಿ. ತತ್ತಿದವು ಸಾಯಂಕಾಲ ನನ್ನ ಸೊಸಿಗೆ ಆಮ್ಲೆಟ್ ಹಾಕಿಕೊಟ್ಟ ಚಾ ಜೊತೆಗೆ. ಹಾ ಪುಂಡಿ ಸೊಪ್ಪು ನೋಡು ಎಷ್ಟು ಮಲ ಅಂತೈತಿ, ಇಷ್ಟು ಎಳೆದೈತಿ, ಎಷ್ಟು ಚಲೋ ಸಿಕ್ತೆ. ಅಕ್ಕಿರಪ್ಪಿದ್ನಂತ ಚಲೋ ಆತ ಏಟ್ರ ಹರ್ಕೊಂಡು ಹೋಗುವ ಅಂತಂದು ಹೇಳ್ದೆ. ಅದ ಅದ್ ನಿಂತಿದ್ದಲ್ಲ ಜಗಳ ಗಂಟೆ ನಿಂಗವ ಅಕ್ಕಿ ಏನಾರು ಇದ್ದಿದ್ಲಂದ್ರೆ ನಾನು ಹರ್ಕೊಂಡು ಹೋಗಂತ ಹೇಳ್ತಿದ್ದ ನೀಲಾರ. ಅಯ್ಯೋ ದೇವ್ರೆ ಮತ್ತೆ ರೊಕ್ಕ ಕೊಟ್ಟು ಹರ್ಕೊಂಡು ಹೋಗ್ಬೇಕಾಗಿತ್ತು ಹಂಗೆ ಇರ್ತಿತ್ತು. ಪಾಪ ಅಕ್ಕಿ ಕೇಳಾಳ ಪಾಪ ಚೆನ್ನಾಗಿ ಕನ್ಸಿಸಿ ಮಾಡಿಕೊಟ್ಟಾತ. ನನ್ನ ಕೈಯಂದು ಪುಂಡಿ ಪಲ್ಯ ರುಚಿ ನೋಡಿಲ್ಲ ಅಂದ್ರೆ ಮತ್ತೆ ಮತ್ತೆ ಮಾಡ್ಕೊಡ್ರಿ ಅಂತ ಹಂಗೆ ಮಾಡ್ಕೊಡ್ತೀನಿ ನೋಡು. ಪ್ರೇಮಿ ಏನ್ಲ ಈ ಕಡೆ ಬಂದೆ? ಓ ಲಕ್ಷ್ಮಕ್ಕ ಇದೇನ್ಲೇ ಪುಂಡಿ ಸೊಪ್ಪು ಹರ್ಕೊಂಡಿದ್ದಿ? ಹ್ಞೂ ನಾ ಲಕ್ಷ್ಮಕ್ಕ ಅದು ಬೇಕಿತ್ತ. ಆಕಿ ಚೆನ್ನ ಒಂದು ಸಸಿ ಅದಲ್ಲ ಮನ್ಮನೆ ಮದುವತ್ತಲ್ಲ ಈಗ ಒಂದು ವಾರದಿಂದ. ಪಾಪ ಆಕಿಗೆ ಅವ್ರ ಊರಾಗೆಲ್ಲ ಪುಂಡಿ ಪಲ್ಯ ಸಿಗಲ್ಲ ಅಂತ, ಅದಕ್ಕೆ ನಂಗೆ ಪುಂಡಿ ಪಲ್ಯ ರೊಟ್ಟಿ ತಿನ್ನಂಗಾಗೈತ್ರಿ ಅನ್ಲ. ಅದಕ್ಕೆ ಚೆನ್ನವಕ್ಕ ಹೋಗು ಯಾರ್ದಾರ ಹೊಲ್ದಾಗಿದ್ರೆ ಹರ್ಕೊಂಬರವ ಫ್ರೆಶ್ ಅಂದು ಮಾಡ್ಕೊಡು ಚಂದಾಗಿ ಅಂತ ಹೇಳಿಲ್ಲ. ನನಗೆ ಅದಕ್ಕೆ ಈಕಿ ಪಕ್ಕೀರಪ್ಪ ಮತ್ತು ನಿಂಗೆ ಒಂದು ಹೊಲ್ದಾಗ ಹಾಕಿದ್ರಲ್ಲ ನೆನಪಿತ್ತು ನಂಗೆ, ಅದಕ್ಕೆ ಹರ್ಕೊಂಬರ್ತೀನಿ ಅಂತ ಬಂದೆ. ಹರ್ಕೊಂಡು ಹೊಂಟೀನಿ ಹೊಲ್ದಾಗ. ಪಾಪ ಪಕ್ಕೀರಪ್ಪ ಅಂದಿದ್ದ ಗೇಟ್ ಬೇಕು ಹರ್ಕೊಂಡು ಹೋಗುವ ತಂಗವ ಅಂದ. ನಿಂಗೆ ಹೋಯ್ತಿಲ್ಲ ಅಂದ್ರೆ ನಮ್ಗೆ ಹರ್ಕೊಳಕ್ಕೆ ಬಿಡ್ತಿಲ್ಲ ನೀಲ್ಲ ಯವ್ವ, ಅದಕ್ಕೆ ಈಡಿಗೆ ಹರ್ಕೊಂಡು ಬಂದ್ಬಿಟ್ಟಿನಿ. ಹೌದಾ ಪಾಪ ಮತ್ತೆ ಸಿಟಿಯಾಗೆಲ್ಲ ಎಲ್ಲಿ ಸಿಗ್ಬೇಕ್ಲಿ? ನಮ್ಮ ಊರಾಗ ಈಗೀಗ ಹಳ್ಳಿಗಳದಾಗ ಬಗ್ಗೆವಾಗೈತಿ, ಇನ್ನು ಸಿಟಿಯಾನೋಕೆ ಏನು ಸಿಗುತ್ತೆ? ಹೋಗ್ಬಿಡು ಮಾಡ್ಕೊಡು ಚಲೋ ಹೊತ್ನಾಗೆ. ನಾನು ಈಗ ಅಲ್ಲೇ ಕೆಲಸಕ್ಕೆ ಸೇರ್ಕೊಂಡಿನಿ ಅವ್ರ ಮನ್ಯಾಗನ. ಇವತ್ತಿಂದ ಹೊಂಟೀನಿ. ಅಕ್ಕಿ ಮಂಜಿದ್ಲಲ್ಲ ಆಕಿ ಬೆಂಗಳೂರಿಗೆ ದುಡಕ್ಕೆ ಹೋಗಿನ ಅಂತ ಹೋದ್ಲಂತ. ಅದಕ್ಕೆ ನಾನು ಎಲ್ಲಿ ಕೆಲಸ ಹೊಲ್ದಾಗ ನೀಗ ಹೊಲ್ತವಾಗ ಇಲ್ಲ ನನಗೆ ಯಾಕೆ ಏನ. ಅದಕ್ಕೆ ಮನ್ಯಾಗ ಹೆಂಗೋ ಈಕಿ ಮಾಡ್ತಿದ್ಲಲ್ಲ ನಾ ಕೇಳಿದೆ ನಾ ಮಾಡ್ತೀನಿ ಮತ್ತೆ ನೋಡು ಅಂತಂದು ಆಯ್ತು ಬಾ ಅಂತ ನಂದ್ಲ ಅಂತ ಹೋಗಿನಿ. ಅಯ್ಯೋ ಏನು ಚಂದ ನೋಡ್ಕೊಂತಳವ ಸೊಸಿನ. ನಾವು ಅಂದ್ಕೊಂಡಂಗೆ ಇಲ್ಲ ಬಿಡ ಲಕ್ಷ್ಮಕ್ಕ. ನಾವೆಲ್ಲ ಆಕಿ ಎಲ್ಲದಕ್ಕೂ ಅದಕ್ಕೆ ಸಿಟ್ಟು ಮಾಡೋದು ಜಗಾಡೋದು ಏನೋ ಅಂತ ಮಾತಾಡೋದು ಮಾಡ್ತಿದ್ಲಲ್ಲ. ನಾವು ಈಕಿ ಕೈ ಸೊಸಿ ಇರೋದು ಬಾರಿ ಕಷ್ಟ ಬಿಡ ಅಂದ್ಕೊಂಡಿದ್ವಿ. ಇವ ಏನು ಚಂದ ನೋಡ್ಕೊಂತ ಗೊತ್ತಾ ಲಕ್ಷ್ಮಕ್ಕ. ಇದ್ದಲ್ಲೇ ಚಾ ಇದ್ದಲ್ಲೇ ನಾಷ್ಟ ಒಂದಿತ್ತಂದು ಕಡ್ಡಿ ತೆಗೆದು ಇತ್ತ ಗಿಡ ಬಿಡೋದು. ಅದರ ಹುಡುಗಿ ಪಾಪ ಅತ್ತಿ ಮನೆ ಸೊಸಿ ನಾ ಹೆಂಗೆ ತಿನ್ಬೇಕು ಏನಾರು ಒಟ್ಟು ಮಾಡ್ಬೇಕು ಅಂತ ಮಾಡಕ್ಕೆ ಬಡಬಾಸಿ ಬರ್ತೈತಿ. ಏನಾರು ಮಾಡಕ್ಕೆ ಹೋಗತಿ ಎಲ್ಲೆಲ್ಲೂ ಮಾಡಕ್ಕೆ ಬಿಡಂಗಿಲ್ಲ ನೋಡು. ಹೋಗೋದು ಆರಾಮ್ ಚೇರಿ ಕುಂದ್ರಸ್ತಾಳ. ಹೋಗಿ ಕುಂದ್ರ ನಿಂಗೆ ಏನು ಬೇಕೇಳೋ ಮಾಡ್ಸ್ಕೊಂತೀನಿ, ಏನು ಬೇಕಾದ್ರೆ ಪ್ರೇಮ ಹೋದಳ ಏನು ಬೇಕು ಕೇಳ್ತೀನಿ. ಅದು ಏನು ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ, ನಿನ್ನ ಗಂಡನಷ್ಟು ನೀನು ನೋಡ್ಕೊಂಡಿರು ಅಂತಳ. ನನಗೆ ಗಾಬರಿ ಬಿಡ್ತು ಎಷ್ಟು ಚಂದ ನೋಡ್ಕೊಂತಾಳ ಲಕ್ಷ್ಮಕ್ಕ ನೀವು ಸೊಸಿನ. ಹೌದಾ ಇವ್ವ ಇಂಥರ್ನು ಎಲ್ಲಿ ನೋಡಿದ್ಲಿ ಬಿಡು. ಚಲೋ ಆತ್ ಬಿಡವ. ಇನ್ಮ್ಯಾಗ ಮುಂದಿನ ದಿನಮಾನಗಳದಾಗ ಇಂಥ ಹತ್ತಿನ ಸಿಗ್ಲಿ ಅಂತ ಒಳ್ಳೆ ಸೊಸಿನ ಸಿಗ್ಲಿ. ಏನವ ಮನ್ಯಾಗ ಹತ್ತಿ ಸೊಸಿ ಹೊಂದಾಣಿಕೆ ಚಂದ ಇದ್ರೆ ಅದೇ ನಂದು ಗೋಕ್ಲ ಆಗತ್ತೆ ಮನಿ. ಅದ್ರಾಗ ಏನೈತಿ ಹೌದಲ್ಲ, ಸುಮ್ಮನೆ ಜಗಾಡ್ಕೊಂತ ಅದೇನು ಮಾಡ್ಕೊಂತ ಕೂತ್ಕೊಂಡು ಏನು ಅಂದ್ರೆ ಏನು ಬರುತ್ತೆ. ಚಲೋ ಆತ್ ಬಿಡು. ಚೆನ್ನಾಗಿದ್ರಾಗಾರ ಒಟ್ಟು ಒಳ್ಳೆ ಬುದ್ಧಿ ಐತಲ್ಲ ಸಾಕು. ಹ್ಞೂನಾ ಲಕ್ಷ್ಮಕ್ಕ ಜಲ್ದಿ ಹೋಗಿ ಒಟ್ಟು ಮಾಡ್ತೀನಿ. ಪುಂಡಿ ಪಲ್ಯ ಮತ್ತೆ ಕುದಿಬೇಕು ಎಲ್ಲ ಆಗ್ಬೇಕು. ಮಧ್ಯಾಹ್ನ ಊಟಕ್ಕೆ ಮಾಡಂದ ಚೆನ್ನವಕ್ಕ ಅದಕ್ಕೆ. ಹೋಗು ಅಲ್ಲ ಚೆನ್ನವ್ವ ಇಷ್ಟು ಬದಲಾಗಕ್ಕೆ ಸಾಧ್ಯನಾ? ಅಲ್ಲ ಯಾವ ನೋಡು ಬರೀ ದುರ್ಬುದ್ಧಿ ಕೆಟ್ಟ ಬುದ್ಧಿ ಎದ ತುಂಬ್ಕೊಂಡಿತ್ತಕ್ಕೆ ಅಂತಲೇ ಈಕಿ ಪ್ರೇಮ ಹೇಳೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಕತೈತಿ. ಅಲ್ಲ ಇದ್ದಿರ್ಬೋದು ಪಾಪ ತನ್ನ ಮನೆ ಸೊಸಿ ಅಲ್ಲ, ತನ್ನ ಮಗ ತನ್ನ ಸೊಸಿ ಚೆಂದಾಗಿರ್ಲ ಅನ್ನೋದು ಯಾರಿಗಾದ್ರೂ ಇರುತ್ತೆ. ಅವ್ರಿಗೇನು ಜನ ಜೊತೆಗೆ ಹೆಂಗೋ ಇರ್ಬೋದು, ಮನ್ಯಾಗ ಚಲೋ ಅದಾವಲ್ಲ ಅಂತ ಇರ್ಬಿಡು. ನಾವೇ ಕೆಟ್ಟ ವಿಚಾರ ಮಾಡ್ಬೇಕು. ಒಳ್ಳೇದಾಯ್ತು ಅಷ್ಟು ಚಲೋ ಆದ್ರೆ ಸಾಕುವ. ಯವ್ವ ಇದೇನ ಯವ್ವ ನನ್ನ ಗ್ರಾಚಾರ ತಪ್ಪಿ ಈಕಿ ಮನೆ ಮುಂದೆ ಆಸೆ ಹೊಂಟ್ಬಿಟ್ನಲ್ಲ ನಾನು. ನಿಂಗೆ ನೋಡ್ರೆ ಹೊರಗೆ ನಿಂತಾಳ. ಇದು ನೋಡಿದ್ರೆ ಪುಂಡಿ ಸೊಪ್ಪು ಆಕಿ ಹೊಲ್ದಂದೆ. ಈಗ ಏನಾರು ನಾನು ನೋಡಿ ನಮ್ಮ ಹೊಲ್ದಂದು ಪುಂಡಿ ಸೊಪ್ಪು ಮಾರ್ಕೊಂಬಂದು ಏನೋ ಅಂದ್ರೆ ಏನು ಮಾಡ್ಬೇಕಾ ಯವ್ವ. ಗಂಡ ಏನ್ಬಿಡು ಪಾಪ ಕೊಟ್ಟಾನ. ಈಗ ಈಕಿ ನೋಡಿದ್ರೆ ಎಲ್ಲಿ ರೊಕ್ಕ ಇಟ್ಟ ತೊಗೊಂಡು ಹೋಗಿ ಮುಂದಕ್ಕಂತಾನಂದ್ರೆ ನಾನು ನೋಡ್ರೆ ಚೆನ್ನಾಗಂತ ರೊಕ್ಕನೂ ಇಸ್ಕೊಂಬರ್ಲಿಲ್ಲ. ಹಂಗೆ ಬಂದ್ಬಿಟ್ಟೆ ಬಡ ಅಲ್ಲ ಹೊಲ್ದ ಬೆಳೆದು ಯಾರು ರೊಕ್ಕ ಇಸ್ಕೊಂತಾರೆ. ಅದು ಈಕಿ ಇಸ್ಕೊಂತ ಅಲ್ಲಿ ಕೆಡ್ಬಿಟ್ಟು ರೊಕ್ಕಕ್ಕೆ ಬಾಯ್ ತಗೊಂಡು ಕುಂತ್ಬಿಟ್ಟಿರ್ತಾಳ. ಏನು ಮಾಡ್ಲವ ಈಗ ನೋಡಿಲ್ಲ ಆ ಕಡೆನ ನೋಡಾಕತ್ತಾಳ. ಬಡ ಹೋದ್ರೆ ಆಯ್ತಡಿ ಅಷ್ಟ ಮಾಡ್ತೀನಿ. ಅಯ್ಯ ಪ್ರೇಮಿ ಏನ್ಲೇ ಈ ಕಡೆ ಹೊಂಟಿಯಲ್ಲ ಕೈಯಾಗ ಏನದು ಸೊಪ್ಪು ಯಾವ್ದದ? ಪುಂಡಿ ಸೊಪ್ಪು ಅನ್ಸುತ್ತಲ್ಲ. ಉದ್ದ ಇಲ್ಲ ನೋಡ್ರಿ ಹಂಗ ಅನ್ಸುತ್ತೆ. ಪುಂಡಿ ಸೊಪ್ಪು ನಮ್ಮ ಹೊಲ್ದಾಗ ಹಾಕಿದ್ವಲ್ಲ ಪುಂಡಿ ಸೊಪ್ಪು. ಎಲ್ಲಿ ಹರ್ಕೊಂಬಂದ್ಲೆ ನೀನು? ಯವ್ವ ಕೇಳೇ ಬಿಟ್ಟೆ ಇನ್ನ ಏನು ಹೇಳ ಯವ್ವ. ನಾನೇನಾರ ಸುಳ್ಳು ಹೇಳಿಯ? ಆಕಿ ಗಂಡು ಬಂದು ಮನೆಗೆ ಬಂದು ಹಿಂಗೆ ಪ್ರೇಮ ಒಪ್ಪನಿದ್ಲು ಪುಂಡಿ ಪಲ್ಯ ಹರ್ಕೊಟ್ಟಿನಿ ಅಂತಾನ. ಈಗ ನಾನು ಈಕಿ ಮುಂದೆ ಸುಳ್ಳು ಹೇಳಿ ನಾಳೆ ಮತ್ತೆ ನಾನು ಈಕಿ ಹಂಗದಾಗ ಆಡಿಡ್ಬೇಕು. ನೀನು ನನ್ನ ಗಂಡ ಹರ್ಕೊಟ್ಟನಂತ ನೀ ಸುಳ್ಳು ಹೇಳೇನ ಅಂತ ಮತ್ತೆ ನಾನು ಕೂಡ ಜಗಳ ತೆಗಿತಾ. ಈಗ
ಹೇಳಿ ನಿಮ್ಮ ಹೊಲ್ದನು ಅಂದ್ರ ರೊಕ್ಕ ಕೇಳ್ತಾಳ, ಏನು ಮಾಡ್ತಾಳ, ಏನು ಮಾಡ್ಲಪ್ಪ ದೇವ್ರೇ. ನಾನು ರೊಕ್ಕ ತಂದಿಲ್ಲ, ಇವು ಒಪ್ಕೊಂತೀನಿ ನಿಮ್ಮ ಹೊಲ್ದನ ಅಂತಂದು. ಹಂಗೇನಾರು ರೊಕ್ಕಕ್ಕೆ ಚೆನ್ನಾಗಿ ಒಕ್ಕಂದು ಹೇಳ್ತೇನೆ, ಕೊಡು ಅಂತಂದು ಹೋಗಿ ಕೊಟ್ರ ಆತು. ಇನ್ನೇನು ಮಾಡೋದು? ಯಾಕೆ ಸುಮ್ಮನೆ ನಿಂತಿ? ಈಗ ಪುಂಡಿ ಸೊಪ್ಪು ಯಾರು ಹೊಲ್ದಂದು? ಅಲ್ಲ ಸುತ್ತಮುತ್ತಲು ಯಾರು ಈಗ ಹಾಕಿಲ್ಲ, ನಮ್ಮ ಹೊಲ ಬಿಟ್ರೆ. ನಮ್ಮ ಹೊಲ್ದಾಗ ನಾವು ಹಾಕಿದ್ವಿ, ನಮ್ಮ ಹೊಲ್ದಾಗ ಏನಾರು ಹರ್ಕೊಂಬಂದೆ? ನಿಂಗವ ನಿಮ್ಮ ಹೊಲ್ದಾಗ ಹರ್ಕೊಂಬಂದೆ. ಅದು ಚೆನ್ನವಕ್ಕನ ಸೊಸಿಗೆ ಏನೋ ಪುಂಡಿ ಸೊಪ್ಪಿನ ಪಲ್ಲೆ ಬಿಸಿ ರೊಟ್ಟಿ ತಿನ್ನಂಗಾಗಿತ್ತಂತ, ಯಾರ್ದಾರ ಹೊಲ್ದಾಗಿದ್ರ ಒಂಥರ ಹರ್ಕೊಂಬ ಅಂತಾನಲ್ಲ. ಅದಕ್ಕೆ ನಮ್ಮ ನಿಂಗವನ ಹೊಲ್ದಾಗ ಹಾಕ್ಯಾರ. ಪಾಪ ನೀನು ಸಸಿ ಕೇಳಲ್ಲ ಅಂದ್ರೆ ನಿಂಗವಕ್ಕೆ ಏನು ಹಂಗೇನು ಇಲ್ಲ. ಪಾಪ ಹೊಸ್ತಾಗಿ ಊರಿ ಸಸಿ ಬಂದೈತೆ, ಪಾಪ ಕೇಳಕತ್ತಾಳ ಅಂದ್ರೆ ಇನ್ನ ಖುಷಿ ಪಟ್ಟು ಹರ್ಕೊಡ್ತಾಳ. ಹೋಗಿ ನಿಂಗವಕ್ಕೆ ಹೊಲ್ದಾಗ ಹೆಂಗೂ ಇರ್ತಾಳ, ಹೋಗಿ ಇಸ್ಕೊಂಡ್ ಬರ್ತೀನಿ ತಡಿ ಅಂತ ಹೋಗಿದ್ದವ. ಅಲ್ಲಿ ನೋಡ್ರಿ ನೀವು ಇವತ್ತು ಹೋಗಿಲ್ಲ ಅಂತ ಹೊಲಕ್ಕೆ ಅಣ್ಣ ಇದ್ದ. ಅದಕ್ಕೆ ಅಣ್ಣನ ಕೇಳಿದೆ, ಯಪ್ಪ ಅಣ್ಣ ಹಿಂಗಂತ, ಮತ್ತೆ ನಾನು ನಿಂಗವಕ್ಕೆ ಅದಾಳ ಅಂತ ಬಂದಿದ್ದೆ. ಪಾಪ ನಿಂಗವಕ್ಕಿದ್ರೆ ಏನಾರು ಹಿಂಗೆ ಹೊಸ್ತಾಗಿ ಸಸಿ ಬಂದ ಅಂತ ಹಿಂಗೆ ಕೇಳಲ್ಲ ಅಂದ್ರೆ ಬ್ಯಾಡ ಅಂತಿದ್ದಿಲ್ಲಪ್ಪ, ಮೊದಲು ಹರ್ಕೊಂಡು ಹೋಗಬೋ ಅಂತದ್ಲು. ಮತ್ತೆ ನೀ ಅದೇ ಅಣ್ಣ ಮತ್ತೆ ಹೆಂಗೆ ಮಾಡಲಿ, ಮತ್ತು ಇದು ನಿಂಗವಕ್ಕನ್ ಕೇಳ್ಕೊಂಬರ್ಲೇನ ಅಂತ ಅಂದೆ. ಅದಕ್ಕೆ ದಾಂಡಿನಂದ, ಬ್ಯಾಡ ಬಿಡವ, ನಾನು ಏಂತಿ ಒಳ್ಳೆಕದಳ, ಮತ್ತೆ ಹಿಂಗೆ ಕೇಳಕ್ಕ ಪಾಪ ಒಂದು ಪಲ್ಯ ಮಾಡಕ್ಕೆ ಇಲ್ಲಿ ತನಕ ಕಳ್ಸಾರ ಅಂದ್ರೆ ಅವ್ರು ನಮ್ಮಾಗ ಎಷ್ಟು ಪ್ರೀತಿ ಇಟ್ಕೊಂಡಾರ. ಅದಕ್ಕೆ ಹಂಗೇನೇನು ತಿಳ್ಕೊಬೇಡ, ಹೋಗು ಹರ್ಕೊಂಡು ಹೋಗು, ನಾನು ಏನು ತಿನ್ನು ನಾ ಹೇಳ್ತೀನಿ ಮನೆಗೆ ಹೋಗಿ ಅಂದ್ಲ. ಆದ್ರೂ ಯಾಕೆ ನನ್ನ ಮನಸ್ಸು ತಡಿದಿಲ್ಲವ, ನನಗೆ ಮನಸ್ಸು ತಡಿಬೇಕಲ್ಲ. ಅದಕ್ಕೆ ನಿನಗೆ ಬಂದು ತೋರಿಸಿ ಇಷ್ಟು ಹರ್ಕೊಂಡು ನೋಡುವ ಅಂತ ಹೇಳಿ ಅದು ಚೆನ್ನವಕ್ಕನ ಸಸಿಗೆ ಅಂತ ಹೇಳಿ ಹೇಳಕ್ಕೆ ಬಂದೆ. ಅಯ್ಯ ಹೌದನ? ಅಯ್ಯ ಅಲ್ಲ, ನಾನು ಯಾಕೆ ಬೇಡ ಅಂದ್ಲವ, ಏನು ಬೇಕಾದಂಗೆ ಮನಾರ್ ಹೊಲ ತುಂಬ ಹಾಕೀವಿ, ಅದನ್ನ ಕಟ್ ಮಾಡಿ ಒಟ್ಟು ಪ್ಯಾಟಿಗೆ ಅಲ್ಲೆಲ್ಲೇ ಮಾರಕ್ಕೆ ಹೋಯ್ತಾರ ನನ್ನ ಗಂಡ. ಮತ್ತು ಸಂತಿ ಪಂತಿಗೆ ಹೋಗ್ಬೇಕಲ್ಲ, ಇಲ್ಲಿ ತಗೋ ಏನಾಯ್ತು ಒಂದು ಹೊತ್ತಿನ ಪಲ್ಯಕ್ಕೆ ಯಾರು ಏನಾರು ಅಂತಾರನ, ಅದು ಪಾಪ ಹೊಸ್ತಾಗಿ ಬಂದು ಹುಡಿ ಕೇಳೈತಂತಿದ್ದಿ, ಒಯ್ ಮಾಡಿಕೊಡು. ನೀನು ನನ್ನ ಕೂಡ ಅರ್ಥ ಮಾಡ್ಕೊಂಡು ನೋಡು, ಮತ್ತು ನೀನೇ ಹೋಗಿ ಮತ್ತು ಅಲ್ಲಿ ಇಸ್ಕೊಂಡು ಮತ್ತು ನನಗೆ ತೋರ್ಸಕ್ಕೂ ಬಂದಿಯವ. ಅದ್ರಾಗ ಏನೈತಿ, ಅದಕ್ಕೆ ತೋರ್ಸಕ್ಕೆ ಹೋಗ್ಬೇಕಾಗಿತ್ತು. ಇರ್ಲಿ ಬಿಡು, ಒಯ್ ಹರ್ಕೊಂಡು ಹೋಗು. ಅಯ್ಯ ನಿಂಗವಕ್ಕ ನಿಂದು ದೊಡ್ಡ ಗುಣವ, ಆದ್ರೆ ನಾವು ಹಂಗೆ ಹೆಂಗೆ ಮಾಡಕ್ಕಾರ್ತೀವ, ನಿನಗೊಂದು ಮಾತು ತಿಳಿಸಿಲ್ಲ ಅಂದ್ರೆ ತಪ್ಪಾಗಲ್ಲನ. ಅದಕ್ಕೆ ಬಂದೆ. ಇರ್ಲಿ ಬಿಡಯ್ಯ, ಪಾಪ ಅದಕ್ಕೆ ಏನಾಗದೈತೆ ಅಂದಂಗೆ. ಮತ್ತೆ ಹೆಂಗದಳ ಹುಡುಗಿ? ಎಲ್ಲ ಮನೆಗೆ ಹೊಂದ್ಕೊಂಡು ಚಂದಾಗಿ ಬಳೆ ಮಾಡ್ಕೊಂಡು ಹೊಂಟೈತೇನೆ? ಅಲ್ಲೇ ಬಂದು ಒಂದು ವಾರ ಆಗಿರ್ಬೇಕು, ಮತ್ತೆ ಮನೆ ವಾರ ಬರೋವೆಲ್ಲ ಮಾಡ್ತಿದ್ದಾಳೆ ಈಗ ಅಲ್ಲೇ. ಅಯ್ಯೋ ದೇವ್ರಿ, ಅದ್ನೇನು ಕೇಳ್ತೀಯ ನಿಂಗವಕ್ಕ? ಯವ್ವ ನಮ್ಮ ಚೆನ್ನವಕ್ಕದಲ್ಲ ಸಸಿ ಎಲ್ಲಿ ಕಾಲು ಕೆಳಗಿಟ್ಟ ಕಾಲು ಸವಿತೈತೆ ಅಂತಾಳ, ಕೈ ಮುಟ್ಟಿ ಏನಾರು ಒಂದು ಮಾಡಿಲ್ಲ ಅಂದ್ರೆ ಎಲ್ಲಿ ಕೈ ಸವಿತೈತೆ ಅಂತಾಳ. ಕುಂತಲ್ಲೇ ಎಲ್ಲ ಮಾಡಿಸ್ತಾಳ. ಗೊತ್ತನ ಮನೆ ತುಂಬ ಆಳು ಕಾಳಿಟ್ಟಾಳ. ಆಕಿ ಇದ್ದಲ್ಲೇ ಚಾ, ಇದ್ದಲ್ಲೇ ನಾಷ್ಟ, ಇದ್ದಲ್ಲೇ ಊಟ. ಆಕಿ ಏನು ಕೇಳ್ತಾಳ ಅದ ಅಡಿಗೆ. ಈ ನೋಡು ಆಕಿ ಪುಂಡಿ ಪಲ್ಲೆ ರೊಟ್ಟಿ ತಿನ್ನಂಗೈತಲ್ಲ, ಈ ಮಧ್ಯಾಹ್ನಕ್ಕೆ ಅಡಿಗೆ ಆಕಿ ಹೇಳಿದ್ದ ಆಗ್ಬೇಕು. ಹಂಗೆ ಅಷ್ಟು ಚಂದ ನೋಡ್ಕೊಳಕತ್ತ. ಗೊತ್ತನ ನಾನು ಈಗ ಅವ್ರನ್ನೇ ಕೆಲ್ಸಕ್ಕೆ ಕೊಂಟಿನಲ್ಲ, ಹಂಗಾಗಿ ನನಗೆ ಗೊತ್ತು. ಯವ್ವ ಭಾರಿ ಚಂದ ನೋಡ್ಕೊಂತ ಬಿಡವ ಚೆನ್ನವಕ್ಕ. ಏನ ಹೌದಾ? ಇಂಥವು ನಾನು ಎಷ್ಟು ನೋಡೀನಿ, ನನಗೇನು ಗೊತ್ತಿಲ್ಲನ. ಹೊಸಬಿಸಿ ಒಳಗೆ ಸಸಿ ಮ್ಯಾಗ ಹಿಂಗೆ ಪ್ರೀತಿದೀನಿ, ಸಸಿ ನನ್ನ ಅಷ್ಟು ಚಂದಾಗಿ ಅತ್ತಿ ಒಳ್ಳೆ ಅತ್ತಿ ಸಿಕ್ಕಳ ಅಂತ ಅನ್ಕೋಬೇಕು ಅಂತೆಲ್ಲರೂ ಮಾಡೋದ ಇದನ್ನ. ಆಮೇಲೆ ಬರ್ಬರ್ತಾ ತೋರಿಸ್ತಾರ ಅವ್ರ ವರ್ಷೇನ. ಆಮೇಲೆ ಒಂದೊಂದ ಶುರುವಾಗ್ತಾವ. ಆಮೇಲೆ ನೋಡು ಹಾದಿರಂಪ ಬೀದಿರಂಪ ಹತ್ತಿ ಕೂಲ ಇಕ್ಕಿ ಕೂಲ ಹಾಕಿ ಅಂತ ನಿಂತಿರ್ತಾರ. ನೋಡಂತಡಿ ಇದ ಪ್ರೀತಿ ಎಷ್ಟು ಸಿರತ್ತಂತ. ಏನು ಒಂದು 3 ದಿನ ಸತ್ಯಕ್ಕೆ ಒಂದು ಅಟಿಗಿರಲ್ಲ. ಇನ್ನು ವರ್ಷ ತನಕ ದೂರದ ಮಾತು. ವರ್ಷನದ್ರಾಗ ಮಗ ಸಸಿ ಬೇರೆ ಆಗಿರ್ತಾರ, ಹಂಗಿರ್ತಾವ. ಈಗ ನೀನು ನೋಡಿದ್ರೆ ಹಿಂಗೆ ಅನ್ನಕತ್ತಿ. ಇದೆಲ್ಲ ಹೊಸ್ದಾಗಲ್ಲ, ಇವೆಲ್ಲ ಎಲ್ಲರ ಮನೆಗೂ ಹಿಂಗೆ ಹೊಸ್ತಾಗಿ ಹೋದಾಗ. ಆಮೇಲೆ ನೋಡಿ ಎಲ್ಲರೂ ಮಕ್ವಾಡ್ ಗೊತ್ತಾಗದು. ಸೊಸಿದು ಅತ್ತಿಗೆ ಗೊತ್ತಾಗತ್ತೆ, ಅತ್ತಿ ಮಕ್ಕ ಸೊಸಿಗೆ ಗೊತ್ತಾಗತ್ತೆ. ನೀನು ನೋಡ್ತಿರ್ಬೇಕೇ, ನಿನ್ನ ಬಂದು ಹೇಳ್ತಿ ನೋಡು ನಮಗೆ. ಅಯ್ಯ ಇದಂತ ಕರ್ಬಾಯಿ ಐತೆ ಯವ್ವ, ಚಂದಾಗಿ ಅತಿ ಸೊಸಿ ಚಂದ ಜೀವ ಚಂದಾಗಿ ಅದಾರ ಅಂದ್ರೆ ಇರ್ಲಿ ಬಿಡವ ಹಿಂಗ ಅಂತಾರೆ ಎಲ್ಲ. ನೋಡ್ರು ಈಗ ಲಕ್ಷ್ಮಕ್ ನೋಡಿ ಅಷ್ಟು ಖುಷಿ ಪಟ್ಲ, ಇರ್ಲಿ ಬಿಡವ ಹಿಂಗ ಎಲ್ಲರೂ ನೋಡಕ್ಕೆ ನೋಡಿ ಕಲೀಲಿ ಅಂತಂದು. ಈಕೆ ನೋಡಿದ್ರೆ ಹಿಂಗಂತ ಕರ್ಬಾಯಿ ಊರ್ ಕರ್ಬಾಯಿ. ಇದಕ್ಕೆ ಹಿಂಗೆ ತಾನು ನೆಟ್ಟಿಗಿರಲ್ಲ, ಏನಾದ್ರು ನೆಟ್ಟಿಗಿರ ನೋಡಿದ್ರು ಸಹಿಸಲ್ಲ. ಪಾಪ ಅವ್ರಿಬ್ಬರ ಮ್ಯಾಗ ಇದ್ರ ಕಣ್ಣು ಬೀಳಾರ್ದಂಗಿದ್ರೆ ಸಾಕತ್ತಾಗ ಕರ್ಮಂತ್ರ ಗೇಡಿ. ಹೋಗು ಪಾಪ ಹೊತ್ತಾಗತ್ತೆ ಮಾಡಕ್ಕೆ, ಹೋಗಿ ಮಾಡು. ಆಯ್ತು ಹೋಗಿ ಪಾಪ ಕಾಯಕತ್ತಾರ ದಾರಿ ಹೋಗಿಂತು. ಇದೇನಾ ಪ್ರೇಮಿ ಪುಂಡಿ ಸೊಪ್ಪು ಹಿಡ್ಕೊಂಡು ಈ ಕಡೆ ಹೊಂಟಿ? ನಿಮ್ಮ ಮನೆ ಇರೋದು ಆ ಕಡೆ ಅಲ್ಲನ? ಅಯ್ಯ ವಿಜಿ, ನಮ್ಮ ಮನೆ ಇರೋದು ಆ ಕಡೆನಲ್ಲೇ. ನಮ್ಮ ಮನೆಗೆ ಎಲ್ಲಿದ್ದ? ಚೆನ್ನವಕ್ಕರ ಮನೆಗೆ. ಹೌದನ? ಇಲ್ಲಿ ಬಂದಿತ್ತನ ಸೊಪ್ಪು ಮಾರ ಬಂದ್ರನ? ಇಲ್ಲಿ ಬಿಡಯ್ಯವ್ವ, ಸೊಪ್ಪು ಮಾರ ನಮ್ಮೂರಾಗ ಯಾವಾಗ ವಾರಕ್ಕೊಮ್ಮೆ ಅದ ಸಂತಿ ಇಟ್ಟಾಗಟ್ಟ ಅಲ್ಲಿ ಬರೋದು. ಉಳ್ಕದಿಂದ ಯಾರು ಬರ್ತಾರೆ ನಮ್ಮೂರಿಗೆ? ನೀಕಿ ನಿಂಗವಕ್ಕ ಹಾಕಿಲ್ಲ ಹೊಲ್ದಾಗ ಪುಂಡಿ ಸೊಪ್ಪಿನೆಲ್ಲ ಹೊಲ್ದಾಗ ಕಾಯಿಪಲ್ಲೆಗಳು ಮಾರ್ತಾರಲ್ಲ ಅವ್ರು. ಅದಕ್ಕೆ ಅವ್ರ ಹೊಲ್ದಾಗ ಹೋಗಿ ಹರ್ಕೊಂಬಂದೆ. ಅಲ್ಲ ಸುಮ್ಮನಿದ್ಲ ನಿಂಗವ್ವ, ನಿಂಗೆ ಹರ್ಕೊಟ್ಲ? ರೊಕ್ಕ ಇಟ್ಕಿದ್ಲ? ಅಯ್ಯ ಯಾಕೆ ಸುಮ್ಮನೆ ಇರ್ಬೇಕು, ರೊಕ್ಕ ಕೇಳಾಕಿ ಆಕೇನ ಹೊಲ್ದಾಗ ಪುಣ್ಯಕ್ಕ ಆತ ಬಕ್ಕಿರ ಪಣ್ಣಿದ್ನ ಹರ್ಕೊಟ್ನ. ನಾನು ಹಾಳಾದಾಕಿ ಓಣಿ ಸಮೀಪ ಆಗತ್ತೆ. ಹಿಂಗೆ ಈಗ ಚೆನ್ನವಕ್ಕನ ಮನೆ ಅಂತ ನಾರ್ಮಲ್ ಮುಂದೆ ಬಂದ್ಬಿಟ್ನವ. ನೋಡ್ಬಿಟ್ಲು ನೋಡಿ ನಮ್ಮಲ್ದ ಒಂದು ಪುಂಡಿ ಪಲ್ಲೆ ಹಾಕಿದ್ವಿ, ಮತ್ತೆ ಅಲ್ಲಿ ತಂದಿನ ಹಂಗನ ಹಿಂಗನ ವಿಚಾರಿಸಕತ್ಲ. ನಾನು ಬೇಕಂತ ಒಂದಿಟ್ಟು ಹೋಗಲಿ ಅಟ್ಟಕ್ಕಿಟ್ಟೆ ಸುಮ್ಮನಾದ್ಲ. ಈಗ ಹೋಗ್ಬೇಕವ ಪಾಪ ಅವ್ರ ಮನ್ಯಾಗ ಚೆನ್ನವಕ್ಕನ ಸೊಸಿಗೆ ಪುಂಡಿ ಸೊಪ್ಪು ರೊಟ್ಟಿ ತಿನ್ಬೇಕನ್ನಂಗಾಗೈತಂತ. ಅದಕ್ಕೆ ಮಾಡ್ಕೊಡಕ. ನೀ ಮಾಡ್ತೀಯ ಅವ್ರ ಮನ್ಯಾಗ? ನಾವಿಜಿ ಅವ್ರ ಮನ್ಯಾಗ ಅಡಿಗೆ ಮಾಡಕ್ಕೆ ಮಂಜಿದ್ಲಲ್ಲ, ಆಕಿ ಬೆಂಗಳೂರಿಗೆ ದುಡಕ್ಕೆ ಹೋಗ್ಯಾಳ. ಈಗ ನಾನು ಅಡಿಗೆ ಮನೆಗೆ ಸೇರ್ಕೊಂಡಿನಿ ಅವ್ರ ಮನ್ಯಾಗ. ಇವತ್ತು ಹೊಂಟೀನಿ. ಅವ್ರ ಮನ್ಯಾಗ ಸೊಸಿಗೆ ತಿನ್ನಂಗೈತಲ್ಲ, ತೊಗೊಂಬ ಅಂದ್ಲ ಚೆನ್ನವಕ್ಕ. ಅದಕ್ಕೆ ತೊಗೊಂಬಂದಿನಿ. ಇವ್ವ ಸೊಸಿನ ಎಷ್ಟು ಚಂದ ನೋಡ್ಕೊಂತ ಗೊತ್ತನೋ ಆಕಿ. ಇವ್ವ ಅದು ಹೇಳಾಕೊಲ್ಲಿ ಬಿಡು, ನಾನು ಒಟ್ಟು ಜೂ ಮಾಡ್ತಾಳ ಯವ್ವ ಸೊಸಿಗೆ. ಹೌದಾ? ಚಲೋ ಆಯ್ತು ಬಿಡವ. ಚೆನ್ನವಕ್ಕನ್ನ ನಾವು ಏನೇನೋ ಅನ್ಕೊಂಡಿದ್ವಿ, ಆದ್ರೆ ಮನೆ ಸೊಸಿಗಾರ ಚೊಳ್ಳೇಕದಲ್ಲ. ಒಳ್ಳೇದಾತ್ ಬಿಡ, ಒಟ್ಟು ಒಳ್ಳೇದಾಗಿ ಚಂದ ಸೊಸಿ ಕೊಟ್ಟ ಹೊಂದ್ಕೊಂಡು ಮಗನ ಕೊಟ್ಟ ಚಂದ ಜೀವನ ಮಾಡಿದ್ರೆ ಸಾಕುವ. ನೋಡವ
ನಿನ್ನ ಬಾಯಾಗೂ ಹಂಗೆ ಬಂತು. ಅಲ್ಲಿ ದಾರಾಗ ಲಕ್ಷ್ಮಕ್ಕೆ ಬಿಟ್ಟಿಗಿದ್ಲು. ಆಕಿನೂ ಹಂಗೆ ಅಂದ್ಲು, ಪಾಪ ಚಲೋ ಆಗ್ಲಿ ಬಿಡವ, ಚಂದಾಗಿರಲಿ ಅತಿ ಸೊಸಿ ಅಂತಂದು. ಇದೈತಿ ನಿಂಗೆ ಕರ್ಮತ್ಲಿಗಿಡಿದು ಪಾಪಿಗಿಡಿ ಇದ್ರ ಕಣ್ಣು ಬಿಡಬಾರ್ದವ ಇವ ಮತ್ತೆ ಪಾಪ ಅತಿ ಸೊಸಿಗೆ ಅಲ್ಲೋಡ ಹಿಂಗಂತಳ. ವಾದ ಸುರುತ್ತನೋ ಇದು ಹೊಸದಾಗಿ ನಾಟಕ ಮಾಡ್ತಾರ. ಆಮೇಲೆ ಇನ್ನೂ ಒಂದು 6 ತಿಂಗಳ 3 ತಿಂಗಳು ಹೋಗ್ಲಿ ಎಲ್ಲ ಗೊತ್ತಾಗುತ್ತೆ. ಸೊಸಿ ಮಕ್ಕ ಅವ್ರಿಗೆ ಮಕ್ಕಳು ಗೊತ್ತಾಗುತ್ತೆ, ಅತ್ತಿ ಮಕ್ಕ ಸೊಸಿ ಗೊತ್ತಾಗುತ್ತೆ ಅಂತಂದು ಇನ್ನೇನು ಅಂತ ನೋಡ. ಅಲ್ಲ ಒಳ್ಳೆರಿದ್ರು ಚಲೋ ಆತ್ ಬಿಡು, ಚಲೋ ಆಗಲಿ ಬಿಡು ಅನ್ನೋದವ. ಇನ್ನೋಡು ಹಿಂಗಂತ ನೋಡ, ನನಗೆ ಎಂತ ಬೇಜಾರು ಬಿಡ್ತು ಗೊತ್ತಾನೆ. ಸುಟ್ಟ ಬಂದಿತ್ತು. ಮತ್ತೇನು ಅನ್ಬೇಕಂತ ಯಾಕೆ ಬೇಕು ಮೊದಲು ಆಕಿ ಕೈಯಂದು ಪುಂಡಿ ಪಲ್ಯ ನಾನು ಅವ್ರು ಹೊಲ್ದಂತ ತಂದಿದ್ದೆ. ಮತ್ತೆ ಏನು ಕಸ್ಕೊಂಡ್ರೆ ನೋಡ್ಕೊಂಡು ಸುಮ್ಮನೆ ನೀವು ಹೋಲ್ ಬಿಡ ಪ್ರೇಮಿ. ಯಾರಂದ್ರೇನು ಆಡಿದ್ರೇನು ಅವ್ರು ಹೆಂಗಿದ್ರೆ ಅವ್ರು ಹಂಗೆ ಇದ್ದೇ ಇರ್ತಾರೆ. ಈಗ ಅಂದಾಳಂತೇನು ಅವ್ರಿಗೇನು ಎಂದಾಗಂಗಿಲ್ಲ. ಅವ್ರು ಚಂದ ಇದ್ರೆ ಸಾಕು. ಹೋಲ್ ಬಿಡು, ಹೂ ಮಾಡ್ಕೊಡು ಪಾಪ ಹುಡಿ ಕೇಳ್ತಂತೆಯಲ್ಲ. ಹೌದೌದು, ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತೀನಿ ತಗೋ ಆಮೇಲೆ. ಆಯ್ತು. ಹಲೋ ಮಮ್ಮಿ, ನಾನು ಮಮ್ಮಿ. ಅಯ್ಯೋ ನನ್ನ ಮಗಳ ಬಾದಸದ ಮೇಲೆ ನೆನೆಸ್ಕೊಂಡು ಫೋನ್ ಹಚ್ಚಿದವ. 1 ವಾರ ಆತ ನಿಂದ ಫೋನ್ ದಾರಿ ಕೆತ್ತಿದ್ದಿ. ಇನ್ನು ನಾವು ಹಚ್ಚನ ಅಂದ್ರೆ ಇನ್ನೂ ಹೊಸ್ದಾಗಿ ಹೋಗಿದ್ದೆ. ಮತ್ತು ಅವ್ರವ್ರು ನೋಡು ಈಗ ಹಚ್ಚಾರಂತ ಅವ್ರು ಬೇಜಾರು ಮಾಡ್ಕೊಂಡ್ರ ಅಂತಂದು ಹಚ್ತಿಲ್ಲ. ಈಗ ಹಚ್ಚಿದ್ದಲ್ಲ ಬಿಡು, ಈಗ ನೆನಪಾದ್ವಲ್ಲ ಎಲ್ಲ ಮರ್ತ್ಬಿಟ್ಟ ಅಂತ ಮಾಡಿದ್ವಿ ಗಂಡನ ಮನೆಗೆ ಹೋದ್ಮೇಲೆ. ಹೆಂಗದ್ಯವ, ಆರಾಮದ್ಯಾ? ಅಯ್ಯೋ ನಿಜ ಮಮ್ಮಿ, ಇಲ್ಲಿ ನನಗೆ ನಿಮ್ಮನ್ನ ನೆನಪಾಗಕ್ಕೆ ಬಿಡವಲ್ರು. ಹಂಗಷ್ಟು ಚಂದ ನೋಡ್ಕೊಳಕತ್ತಾರ ಗೊತ್ತಾ. ಈಗ ಯಾವ್ದಾರ ಅತ್ತಿಗೆ ಕಾಟ ಇಲ್ಲ ಮಾವನ ಕಾಟ ಗಂಡನ ಕಾಟ ಏನಾರ ಇದ್ರೆ ತವ್ರ ಮನೆ ನೆನಪಾಗ ಸಹಜ. ಆದರೆ ನನಗೆ ಇಲ್ಲಿ ಏನು ಯಾವ ಕಾಟನೂ ಇಲ್ಲ. ಮೈದ್ನ ಮತ್ತು ನಾದಿ ಹಾಸ್ಟೆಲ್ನಾಗ ಅದಾರ. ಅತ್ತಿ ಮಾವ ಅಂತೂ ನನಗೆ ಕಾಲ್ನೆಲ್ಲ ಕಿಡಕ್ ಬಿಡಂಗಿಲ್ಲ. ಎಲ್ಲಿ ನನ್ನ ಸೊಸಿ ಸವಿತಾಳೋ ಏನು ಮಾಡಿ ಸವಿತಾವ ಅಂತ ಅತ್ತಿ ಹಂಗೆ ನನಗೆ ಬೈತಾರ. ಆದ್ರೆ ಎದಕ್ಕೆ ಬೈತಾರ ಗೊತ್ತಾ, ಏನು ಕೆಲಸ ಮಾಡ್ಬೇಡ, ಆರಾಮ್ ರಾಣಿಗತೆ ಕುಂದ್ರು, ನಿನ್ನ ಗಂಡಗೆ ಏನು ಬೇಕು ಅಷ್ಟೇ ನೋಡ್ಕೋ, ಕೆಲಸ ಅಂತೂ ಮೊದಲು ಮಾಡ್ಬೇಡ, ನಿನ್ಗೆ ಏನು ಬೇಕು ಹೇಳು ಆಳು ಕಾಳದಾರ ಮನ್ಯಾಗ ಮಾಡ್ತಾರ ಅಂತೇಳಿ ಎಲ್ಲ ಕುಂತಲೇ ಕೊಡಿಸ್ತಾರ. ಏನು ಬೇಕಲ್ಲ ನನಗೆ ಇದ್ದಲ್ಲೇ ತರಿಸ್ತಾರ. ಒಟ್ಟೆ ನನಗೆ ಏನೂ ಒಂದಿದಿಲ್ಲ. ಈ ಮನೆಗೆ ನಾನೇ ರಾಣಿ ಆಗ್ಬಿಟ್ಟಿನಿ ಮಮ್ಮಿ. ಹೌದಾ ನನ್ನ ಮಗಳ? ಯವ್ವ ನನಗದ ಹೊಟ್ಟೆನಿತ್ತ ಯವ್ವ. ಯಾಕಂದ್ರೆ ಅನ್ನ ಗಿಣಿ ಹೆಂಗೆ ಸಾಕಿದ್ವು ಬೇಕೆ ಮಗಳು. ನಮ್ಗೆ ಅದೇನ ಅಂತಾರಲ್ಲ ನೀನೊಂದು ಪ್ರೀತಿ ಮಾಡಿದ್ದಿ ಅಂತಂದು ಕೊಟ್ವಿ. ಎಲ್ಲಿ ಹೆಂಗೆ ಏನು ಅಂತಂದು ಅಲ್ಲ ಅವರು ಇದ್ದಂತಾರ ಅದಾರ ಪಾಪ ನಿನ್ನ ಚಲೋ ನೋಡ್ಕೊಂತಾರ ಅಂತ ಗೊತ್ತಿತ್ತು. ಆದರೂ ಅದು ಎಲ್ಲೆಲ್ಲ ಕೇಳ್ತಾಳ ಅತ್ತಿ ಹೆಂಗೆ ಮಾಡ್ತಾಳ, ಮಾವ ಹಂಗೆ ಕಟ್ಟ ಕೊಡ್ತಾರ, ಗಂಡ ಹಿಂಗೆ ಕೊಟ್ಟ ಕೊಡ್ತಾನ ಅಂತಂದು ಒಬ್ಬೇಕೆ ಮಗಳು ಹೆಂಗಪ್ಪ ಏನಪ್ಪ ಅನ್ನಂಗಾಗಿತ್ತು ನನಗೆ. ಆದರೆ ಇವತ್ತು ನೀ ಏನು ಹೇಳಿದಲ್ಲ ನಮಗೂ ಸಮಾಧಾನ ಆತ್ವ ಮಗಳ. ಒಟ್ಟು ನೀ ಚಂದ ಅದಿಯಲ್ಲ, ಇದನ್ನು ಕೇಳಿದ್ವಲ್ಲ ನಾವು ನಿಮ್ಮಪ್ಪ ನಾವು ಅಷ್ಟು ಖುಷಿ ಅಂತ ಇನ್ನು ಮುಂದೆ ನಮ್ದಲ್ಲಿದ್ರೆ ಇರ್ತೇವೆ ನೋಡುವ. ನಿನ್ನ ಫೋನ್ ಬರೋ ದಾರಿನ ಕಾಯಕತ್ತಿದ್ವಿ. ಇಲ್ಲವ ನಾ ಇಲ್ಲ ಆರಾಮದೀನಿ, ನೀವು ನಿಶ್ಚಿಂತೆಗಿರ್ರಿ. ಅಪ್ಪ ಹೆಂಗೆ ಆರಾಮದಾರ? ಹ್ಞೂನವ ನಿಮ್ಮಪ್ಪ ಆರಾಮದಾರ. ಮತ್ತೆ ಏನು ನಾಷ್ಟ ಮಾಡಿದಿ, ಏನು ಊಟ ಮಾಡಿದಿ? ಅಯ್ಯೋ ಮಮ್ಮಿ ಅದನ್ನೇನು ಕೇಳ್ತಿ ಮಮ್ಮಿ, ನಾ ಹೇಳಿದ್ದೇ ಮಾಡ್ತಾರ ಗೊತ್ತಾ. ನಾನು ಇದ್ದಲ್ಲೇ ಎಲ್ಲ ನಾಷ್ಟ ಚಾ ಕಳಿಸ್ತಾರ. ಆಮೇಲೆ ನಂಗೆ ಕೇಳ್ತಾರ ಏನು ನಾಷ್ಟ ಮಾಡೋಣ, ಏನು ಊಟ ಮಾಡೋಕ್ಕೆ, ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತೇಳಿ. ನಾನು ಅತ್ತಿಯರ ನೀವು ತಿಳಿದ್ ಮಾಡ್ರಿ ನನ್ನ ಕೇಳ್ತಾರಂದ್ರೆ ಇಲ್ಲ ನಾ ಹೇಳಿದ್ದೇ ಮಾಡಿಸ್ತಾರ. ನನಗೆ ಇವತ್ತು ಯಾಕೋ ಪುಂಡಿ ಪಲ್ಲೆ ಮತ್ತು ರೊಟ್ಟಿ ತಿನ್ಬೇಕು ಅನ್ಸಿತ್ತ. ಅದಕ್ಕೆ ನಾನು ಅಂದೆ ಆಕೆಗೆ, ಒಬ್ರು ಆಂಟಿ ಬಂದಾರ ಅವ್ರಿಗೆ ಅಂದೆ ನಾನು. ಅವರು ಆಯ್ತು ಅಂತೇಳಿ ಅತ್ತಿಗೆ ಹೇಳಿದ್ರು. ಅತ್ತಿ ಅವ್ರನ್ನ ಹೊಲಕ್ಕೆ ಕಳಿಸಿ ಹೊಲ್ದಾಗಿಂತ್ರ ಹಾಗೆ ಫ್ರೆಶ್ ಇರುತ್ತಲ್ಲ ಅದನ್ನು ಹರ್ಕೊಂಬಂದು ಪುಂಡಿ ಪಲ್ಲೆ ಮಾಡಿಸಿ ನನಗೆ ಮಧ್ಯಾಹ್ನ ಊಟಕ್ಕೆ ಅದನ್ನೇ ಕೊಟ್ಟರು ಗೊತ್ತಾ. ನನಗೆ ಏನಂತ ನನ್ನ ಆಗ ನೆನ್ಪಿಡಲ್ಲ. ಅದು ಎಷ್ಟೇ ದೂರ ಇರಲಿ ಎಷ್ಟೇ ಖರ್ಚಾಗಲಿ ತರಿಸಿ ಮಾಡಿಕೊಡ್ತಾರ. ಅಷ್ಟು ಪ್ರೀತಿದಾರ ಗೊತ್ತಾ ಮಮ್ಮಿ ನನ್ನ ಮೇಲೆ. ಹೌದಾ ಯವ್ವ ಚಲೋ ಆಗ್ಬಿಡವ. ಒಟ್ಟೆ ಅತ್ತಿ ಸೊಸಿ ಚಂದಗಿರಿ. ಆದರೂ ಹಂಗಂತಂದು ನೀನು ಕುಂದ್ರಬಾರ್ದವ ಸೊಸಿ. ನೀನು ಮನ್ಯಾಗ ಏನಾರ ಸಣ್ಣ ಪುಟ್ಟ ಕೆಲಸನಾದ್ರೂ ಮಾಡ್ಬೇಕು. ಅತ್ತಿ ಸೇವೆನಾರ ಮಾಡು ಅಟ್ಲೀಸ್ಟ್. ನಿನಗೆ ಗೊತ್ತಾಗಂಗಿಲ್ಲ ಅತ್ತಿ ಮತ್ತು ತಾಯಿ ಇದ್ದಂಗೆ ನಿನ್ನ ಇಷ್ಟು ಚಂದ ಮಗಳನ್ನಂಗೆ ನೋಡ್ಕೊತಾಳ ಅಂದಮೇಲೆ ನೀನು ಅವ್ರನ್ನ ತಾಯಿಗತೆ ನೋಡ್ಕೋಬೇಕು ಹೋಗಿಲ್ಲ. ನೀನು ಏನಾರ ಒಟ್ಟು ಕೈಯಾಗ ಕೆಲಸ ಮಾಡು. ಇಲ್ಲ ಮಮ್ಮಿ ನಾ ಅಂದೆ ಇಲ್ಲ ನಮ್ಗೆ ಹಂಗೆ ಕೊಡೋಕ್ಕಾಗಲ್ಲ ಅತ್ತೀರ, ನೀವು ಹಂಗಿದ್ದಲೇ ನನಗೆಲ್ಲ ಬೇಡ, ನಾ ಎಲ್ಲ ಮಾಡ್ತೀನಿ, ನಾನು ಹೋಗಿ ತಗೋತೀನಿ ಅಂತಂದು. ಆಮೇಲೆ ಅಡುಗೆನೂ ಮಾಡೋಕೆ ನಾ ಹೋಗಿದ್ದೆ. ಒಟ್ಟ ನೀನು ಅಡುಗೆ ಮನೆಗೆ ಬರಬೇಡ ಅಂತಾರ, ನೀ ಏನು ಕೆಲಸನೂ ಮಾಡಬೇಡ ಅಂತಾರ. ಏನಾರು ಮಾಡೋಕೆ ಹೋದ್ರೆ ಬೈತಾರ, ನೀ ಮಾಡಬೇಡ ಆರಾಮ್ ಕುಂದೂರು ಅಂತೇಳಿ ಆರಾಮ್ ಚೇರ್ ಮೇಲೆ ಕೂಡಿಸ್ತಾರ. ಅದು ಮಾವರು ಕೂಡ ಚೇರು, ನಾವು ಅಲ್ರಿ ಅಂದರು ಅಲ್ಲೇ ಕೂಡು ಆರಾಮ್ ಕುಂತಿರು ಅಂತ ಹೇಳ್ತಾರ. ನನಗೇನು ಮಾಡೋಕೆ ಬಿಡವಲ್ರಿ ಮಮ್ಮಿ. ನೀ ಹೇಳ್ದಂಗೆ ನಾನು ಮಾಡೋಕೆ ಹೋಗ್ತೀನಿ, ಆದ್ರೆ ಮಾಡೋಕೆ ಬಿಡಲ್ಲ. ಏನು ಮಾಡಲಿ ಮತ್ತು ನಾನು? ಸರಿ ಆಯ್ತು ತಗೋರವ. ಪಾಪ ಅತ್ತಿ ಮಾವ ನಿನ್ನ ಅಷ್ಟು ಖುಷಿ ನೋಡ್ಬೇಕಂತಾರಲ್ಲ, ನೀನು ಅವ್ರ ಜೊತೆಗೆ ಅಷ್ಟೇ ಚೆಂದಾಗಿರೋ ಸಾಕು. ಒಟ್ಟ ಅತ್ತಿ ಸೊಸಿ ಗಂಡ ಮಾವ ಮೈದ್ನ ನಾದ್ನೇರು ಎಲ್ಲರ ಕೊಟ್ಟಾಗ ಚೆಂದಾಗಿರುವ ಮಗಳ. ಯಾರಿಗೂ ಮನಸ್ಸಿಗೆ ಬೇಸರ ಮಾಡಬೇಡ. ಆಯ್ತು ಮಮ್ಮಿ. ಸರಿ ಅಪ್ಪನ ಕೇಳಿದ್ನಿ ಅಂತೇಳಿ ಇನ್ನೊಮ್ಮೆ ಮಾಡ್ತೀನಿ ಮತ್ತೆ ಆಮೇಲೆ ಬಿಡುವಿದ್ದಾಗ. ಆಯ್ತವ ಆರಾಮಿರ, ಇಡ್ತೀನಿ ತಗೋ.